discussing about that specific heat at constant pressure as well as specific heat at constant volume. So hope you got that information about that specific heat at constant pressure is greater than that of specific heat at constant volume we can consider. So in today's session, so we'll have a talk on relation between specific heat at constant pressure as well as constant volume. So that relation between specific heat at constant pressure and constant volume we can call it as ಮೇಯರ್ಸ್ ಇಕ್ವೇಶನ್. ಇವಾಗ ನಾನು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಮತ್ತು ಕಾನ್ಸ್ಟೆಂಟ್ ವಾಲ್ಯೂಮ್ಗೆ ಇರುವಂತಹ ಮ್ಯಾಥಮೆಟಿಕಲ್ ರಿಲೇಷನ್ಸ್ ನ ಫೈಂಡ್ ಔಟ್ ಮಾಡ್ತೀನಿ. ಆ ರಿಲೇಷನ್ಸ್ ಗೆ ನಾನು ಮೇಯರ್ಸ್ ಇಕ್ವೇಶನ್ ಅಂತ ಕರಿತೀನಿ. ಲುಕ್ ಅಟ್ ಹಿಯರ್. ಸೊ ಇನ್ ಟುಡೇ ಸೆಷನ್ ಸೊ ವಿಲ್ ಡಿರೈವ್ ದಟ್ ಎಕ್ಸ್ಪ್ರೆಷನ್ ಫಾರ್ ರಿಲೇಷನ್ ಬಿಟ್ವೀನ್ CP and CV, or this relation we can call it as Mayer's equation. Mayer's equation. ಈ ರಿಲೇಷನ್ ಗೆ ಏನಂತ ಕನ್ಸಿಡರ್ ಮಾಡ್ತೀನಿ ನಾನು? ಮೇಯರ್ಸ್ ಇಕ್ವೇಶನ್ ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಾ? Now, so I will derive that relation between specific heat at constant pressure as well as constant volume. Right? ಇವಾಗ if gas is absorb heat, if gas absorb heat at constant volume, ಸೊ ಗ್ಯಾಸ್ ಏನು ಮಾಡ್ತಿದೆ, ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ತಿದೆ. ಆ ಗ್ಯಾಸಿಗೆ ವಾಲ್ಯೂಮ್ ಏನಿದೆ, ಕಾನ್ಸ್ಟೆಂಟ್ ಇದೆ. ದೆನ್ ಐ ಕ್ಯಾನ್ ರೈಟ್ ದಟ್ ಥರ್ಮೋಡೈನಮಿಕ್ಸ್ ಫಸ್ಟ್ ಲಾ. ಇವಾಗ ಏನು ಮಾಡ್ತೀನಿ, ಆ ಗ್ಯಾಸ್ಗೆ ಥರ್ಮೋಡೈನಮಿಕ್ಸ್ ಫಸ್ಟ್ ಲಾನ ಅಪ್ಲೈ ಮಾಡ್ತೀನಿ. ಡಿ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಡಿ ಯು ಪ್ಲಸ್ ಆಫ್ ಡಿ ಡಬ್ಲ್ಯೂ ಆರ್ ಪಿ ಇಂಟು ಡಿ ವಿ. ದಿಸ್ ಈಸ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಹೌದಾ? ಈ ಇಕ್ವೇಶನ್ಸ್ಗೆ ಡಿವೈಡ್ ಬೈ ಡಿ ಟಿ ತಗೊತೀನಿ. ಸೊ ಫಾರ್ ಆಲ್ ಟರ್ಮ್ I will take that divide by dt. Why I can consider divide by dt here? Why? Because from that equation of specific heat capacity, this is the formula for specific heat capacity, right? So ಇದು specific heat capacity formula ರೀ. specific heat capacity ನ S ಅಂತನಾದ್ರೂ ತಗೊಂತೀನಿ ಅಥವಾ C ಅಂತನಾದ್ರೂ ತಗೊಂತೀನಿ. ಹೌದಾ? ಇಲ್ಲಿ ಮಾಸ್ ಏನಿದೆ, 1 ಗ್ರಾಮ್ ಆಫ್ ಮಾಸ್ ಇದೆ ಅಂತ ಅನ್ಕೋರಿ. ಸೊ m is 1, so nothing is there means 1 we can consider. ಹೌದಾ? ಇದನ್ನೇನಂತ ತಗೊಂತೀನಿ, dq by dt at constant volume. ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂತ ಅನ್ಕೋರಿ. ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ಚೇಂಜ್ ಇನ್ ವಾಲ್ಯೂಮ್ ಏನಾಗುತ್ತೆ, 0 ಆಗುತ್ತೆ. ಫೈನಲ್ ವಾಲ್ಯೂಮ್ ಮೈನಸ್ ಆಫ್ ಇನಿಷಿಯಲ್ ವಾಲ್ಯೂಮ್. ಸೊ ಇಫ್ ಡಿ ವಿ ಈಸ್ ಈಕ್ವಲ್ ಟು 0, ಡಿ ವಿ 0 ಇದೆ ಅಂತ ಅನ್ಕೋರಿ, ಏನಂತ ಆಗುತ್ತೆ ಇವಾಗ, ಡಿ ಕ್ಯೂ ಬೈ ಡಿ ಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ವಿಚ್ ಈಸ್ ಈಕ್ವಲ್ ಟು, ಈ ಎಂಟರ್ ಟರ್ಮ್ 0 ಆದರೆ, ಡಿ ವಿ 0 ಆದರೆ ಎಂಟರ್ ಟರ್ಮ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಡಿ ಕ್ಯೂ ಬೈ ಡಿ ಟಿ ಈಸ್ ಈಕ್ವಲ್ ಟು ಏನಂತ ಆಯ್ತಿಲ್ಲ, ಡಿ ಯು ಬೈ ಡಿ ಟಿ. ಐ ವಿಲ್ ನೇಮ್ ದಿಸ್ ಆಸ್ ಇಕ್ವೇಶನ್ 1. ಲುಕ್ ಅಟ್ ಹಿಯರ್. ಡಿ ಕ್ಯೂ ಬೈ ಡಿ ಟಿ, ಇಲ್ಲಿ ಎಮ್ ಅನ್ನೋ ಟರ್ಮ್ ಇದೆ ಅಂತ ಅನ್ಕೋರಿ. ಮಾಸ್ ಈಸ್ 1 ಗ್ರಾಮ್ ಅಕಾರ್ಡಿಂಗ್ ಟು ದಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಡಿ ಕ್ಯೂ ಡಿವೈಡೆಡ್ ಬೈ ಎಮ್ ಇಂಟು ಡಿ ಟಿ. ಮಾಸ್ 1 ಗ್ರಾಮ್ ಇದ್ರೆ ಈ ಡಿ ಕ್ಯೂ ಬೈ ಡಿ ಟಿ ಏನಂತ ಬರಿಬೋದು, ಸ್ಪೆಸಿಫಿಕ್ ಹೀಟ್ ಅಂತ ತಗೋಬಹುದು. ಆ ಸ್ಪೆಸಿಫಿಕ್ ಹೀಟ್ ಏನಿದೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ. ಸೊ ಡಿ ಕ್ಯೂ ಬೈ ಡಿ ಟಿ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ನ ಏನಂತ ಬರ್ಕೊಂತೀನಿ ನಾನು, ಸಿ ವಿ ಅಂತ ಬರಿತೀನಿ. ವೈ? ಬಿಕಾಸ್ ಫ್ರಮ್ ದಿಸ್ ಫಾರ್ಮುಲಾ ಮಾಸ್ 1 ಗ್ರಾಮ್ ಅಂತ ತಗೊಂಡಾಗ ಡಿ ಕ್ಯೂ ಬೈ ಡಿ ಟಿ ಏನಂತ ತಗೋಬಹುದು, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಅದೇ ತರ ಏನಂತ ತಗೊಂತೀನಿ ಸೆಕೆಂಡ್ ಕೇಸ್ ನಲ್ಲಿ ನೋಡಿ. ಇಫ್ ಗ್ಯಾಸ್ ಅಬ್ಸಾರ್ಬ್ heat at constant pressure. ಇವಾಗ ಏನನ್ನ ಕಾನ್ಸ್ಟೆಂಟ್ ಇಡ್ತೀನಿ, ಪ್ರೆಷರ್ ನ ಕಾನ್ಸ್ಟೆಂಟ್ ಇಡ್ತೀನಿ. ಅಗೇನ್ ಐ ವಿಲ್ ಯೂಸ್ ದಟ್ ಥರ್ಮೋಡೈನಮಿಕ್ಸ್ ಫಸ್ಟ್ ಲಾ. ದೆನ್ ಐ ವಿಲ್ ಯೂಸ್ ದಟ್ ಥರ್ಮೋಡೈನಮಿಕ್ಸ್ ಫಸ್ಟ್ ಲಾ ಹಿಯರ್. ಡಿ ಕ್ಯೂ ಡಿವೈಡ್ ಬೈ ಡಿ ಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಅಂತ ಬರಿಬೋದು ಇಲ್ಲಿ, ವಿಚ್ ಈಸ್ ಈಕ್ವಲ್ ಟು ಡಿ ಯು ಬೈ ಡಿ ಟಿ ಪ್ಲಸ್ ಆಫ್ ಪಿ ಇಂಟು ಡಿ ವಿ ಬೈ ಡಿ ಟಿ. ಹೌದಾ? ಸೊ ಐ ವಿಲ್ ನೇಮ್ ದಿಸ್ ಆಸ್ ಇಕ್ವೇಶನ್ 2. ಇದನ್ನೇನಂತ ಕನ್ಸಿಡರ್ ಮಾಡ್ತೀನಿ, ಇಕ್ವೇಶನ್ 2 ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಾ? ನೌ ವೇಟ್ ಅ ಮಿನಿಟ್. So in last chapter we discussed that
ಐಡಿಯಲ್ ಗ್ಯಾಸ್ ಇಕ್ವೇಶನ್ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ ಅಂತ ಬರೆದಿದ್ರಿ. ಸೊ ಫ್ರಾಮ್ ಐಡಿಯಲ್ ಗ್ಯಾಸ್ ಇಕ್ವೇಶನ್, ಈಗ ಯಾವ ಇಕ್ವೇಶನ್ ಯೂಸ್ ಮಾಡ್ತೀನಿ, ಫ್ರಾಮ್ ಐಡಿಯಲ್ ಗ್ಯಾಸ್ ಇಕ್ವೇಶನ್, ಫ್ರಾಮ್ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಪಿ ವಿ ಇಸ್ ಈಕ್ವಲ್ ಟು ಎನ್ ಆರ್ ಟಿ, ಎನ್ ಈಸ್ ಈಕ್ವಲ್ ಟು 1, ಎನ್ 1 ಅಂತ ಆದಾಗ ಪಿ ವಿ ಇಸ್ ಈಕ್ವಲ್ ಟು ಏನಂತ ತಗೋಬೇಕು, ಆರ್ ಇಂಟು ಟಿ. ಸೊ ಆರ್ ಇಂಟು ಡಿ ಟಿ, ರೈಸ್ ಇನ್ ಟೆಂಪ್ರೇಚರ್. ಆರ್ ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್ ಏನಂತ ತಗೋಬೇಕು, ಪಿ ಇಂಟು ಡಿ ವಿ ವಿಚ್ ಈಸ್ ಈಕ್ವಲ್ ಟು ಆರ್ ಇಂಟು ಡಿ ಟಿ, ಚೇಂಜ್ ಇನ್ ವಾಲ್ಯೂಮ್ ಚೇಂಜ್ ಇನ್ ಟೆಂಪ್ರೇಚರ್. ಈ ಇಕ್ವೇಶನ್ಗೆ ಏನು ಮಾಡ್ತೀನಿ, ಡಿವೈಡ್ ಬೈ ಡಿ ಟಿ ಮಾಡ್ತೀನಿ. ಹೌದಾ, ಈ ಇಕ್ವೇಶನ್ಸ್ಗೂ ಡಿವೈಡ್ ಬೈ ಡಿ ಟಿ ಮಾಡಿದಾಗ ಡಿ ಟಿ ಟರ್ಮ್ ಕ್ಯಾನ್ಸಲ್ ಆಯ್ತು ಇಲ್ಲಿ. ಲುಕ್ ಆಟ್ ಹಿಯರ್, ಪಿ ಇಂಟು ಡಿ ವಿ ಬೈ ಡಿ ಟಿ ಅಂದರೆ ಏನಂತ ಆಯ್ತು ಇಲ್ಲಿ, ಪಿ ಇಂಟು ಡಿ ವಿ ಬೈ ಡಿ ಟಿ ವಿಚ್ ಈಸ್ ಈಕ್ವಲ್ ಟು ಆರ್. ಇದನ್ನ ಇಕ್ವೇಶನ್ 3 ಅಂತ ತಗೊಂತೀನಿ. ನೋಡಿ ಇಲ್ಲಿ ನನಗೆ ಐಡಿಯಲ್ ಗ್ಯಾಸ್ ಇಕ್ವೇಶನ್ ಇಂದ ಏನಂತ ಬಂತು, ಪಿ ಇಂಟು ಡಿ ವಿ ಇಸ್ ಈಕ್ವಲ್ ಟು ಆರ್ ಇಂಟು ಡಿ ಟಿ. ಡಿನಾಮಿನೇಟರ್ ಎರಡಕ್ಕೆ ಏನು ಮಾಡ್ತೀನಿ, ಡಿ ಟಿ ಇಂದ ಡಿವೈಡ್ ಮಾಡಿದಾಗ ಪಿ ಇಂಟು ಡಿ ವಿ ಬೈ ಡಿ ಟಿ ಇಸ್ ಈಕ್ವಲ್ ಟು ಆರ್ ಅಂತ ಬಂತು. ನೋಡ್ರಿ, ಲುಕ್ ಆಟ್ ಹಿಯರ್. ನಾವು ಇಲ್ಲಿ ಡಿ ಯು ಬೈ ಡಿ ಟಿ ಅಂತ ಇದೆ, ಡಿ ಯು ಬೈ ಡಿ ಟಿ ಅಂದ್ರೆ ಏನಂತ ತಗೋಬಹುದು, ಸಿ ವಿ ಅಂತ ತಗೋಬಹುದು. ಪಿ ಇಂಟು ಡಿ ವಿ ಬೈ ಡಿ ಟಿ ಅಂತಿದೆ, ಪಿ ಇಂಟು ಡಿ ವಿ ಬೈ ಡಿ ಟಿ ಅಂದ್ರೆ ಏನಂತಿದೆ, ಆರ್ ಅಂತ ಇದೆ. ಲುಕ್ ಆಟ್ ಹಿಯರ್, ನಾನು ಇಕ್ವೇಶನ್ 1 ಮತ್ತು ಇಕ್ವೇಶನ್ 3 ವ್ಯಾಲ್ಯೂನ ಏನು ಮಾಡ್ತೀನಿ, ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಲುಕ್ ಆಟ್ ಹಿಯರ್, ಐ ವಿಲ್ ಸಬ್ಸ್ಟಿಟ್ಯೂಟ್, ಪುಟ್ ಇಕ್ವೇಶನ್ 1 and 3 value in equation 2. ಇಕ್ವೇಶನ್ 1 ಮತ್ತು ಇಕ್ವೇಶನ್ 3 ವ್ಯಾಲ್ಯೂನ ಏನು ಮಾಡ್ತೀನಿ, ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಡಿ ಕ್ಯೂ ಬೈ ಡಿ ಟಿ ಆಫ್ ಪಿ ಇದನ್ನೇನಂತ ಬರಿಬೋದು, ಸಿ ಆಫ್ ಪಿ ಅಂತ ಬರಿಬೋದು. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್, ಡಿ ಕ್ಯೂ ಡಿವೈಡೆಡ್ ಬೈ ಎಮ್ ಇಂಟು ಡಿ ಟಿ. ಎಮ್ 1 ಗ್ರಾಮ್ ಇದ್ದಾಗ ಡಿ ಕ್ಯೂ ಬೈ ಡಿ ಟಿ ಅಟ್ ಪಿ ಅಂದ್ರೆ ಏನು ತಗೋಬಹುದು, ಸಿ ಪಿ ಅಂತ ತಗೋಬಹುದು. ಹೌದಾ, ಇವಾಗ ಇಕ್ವೇಶನ್ 1 ಮತ್ತು 3 ವ್ಯಾಲ್ಯೂನ ಏನು ಮಾಡ್ತೀನಿ, ಇಕ್ವೇಶನ್ 2 ನಲ್ಲಿ ತಗೊಂತೀನಿ. ಹೌದಾ, ಇಕ್ವೇಶನ್ 2 ಏನಂತಿದೆ, ಲೆಫ್ಟ್ ಸೈಡ್ ಸಿ ಪಿ ಅಂತ ಇದೆ, ಡಿ ಕ್ಯೂ ಬೈ ಡಿ ಟಿ ಅಂದ್ರೆ ಏನು ತಗೊಂಡಿನಿ, ಸಿ ಆಫ್ ಪಿ ಅಂತ ತಗೊಂಡಿನಿ. ಇಲ್ಲಿ ನೋಡಿ, ಡಿ ಯು ಬೈ ಡಿ ಟಿ ಅಂತ ಇದೆ, ಇಲ್ಲಿ ಡಿ ಯು ಬೈ ಡಿ ಟಿನ ಏನಂತ ಬರ್ದಿದ್ದೀನಿ, ಸಿ ವಿ ಅಂತ ಬರ್ದಿದ್ದೀನಿ. ಡಿ ಯು ಬೈ ಡಿ ಟಿನ ಏನಂತ ತಗೋಬಹುದು, ಸಿ ವಿ ಅಂತ ತಗೋಬಹುದು, ಸಿ ವಿ ಪ್ಲಸ್ ಆಫ್ ಪಿ ಇಂಟು ಡಿ ವಿ ಬೈ ಡಿ ಟಿನ ಏನಂತ ತಗೊಂಡಿನ್ರಿ, ಪಿ ಇಂಟು ಡಿ ವಿ ಬೈ ಡಿ ಟಿನ ಆರ್ ಅಂತ ತಗೊಂಡಿದ್ದೀನಿ, ಪ್ಲಸ್ ಆಫ್ ಆರ್. ಆರ್ ವಿ ಕ್ಯಾನ್ ರೈಟ್ ದಟ್, ಸಿ ವಿ ಈ ಕಡೆ ಲೆಫ್ಟ್ ಸೈಡ್ ತಗೊಂಡ್ರೆ ಅಂತ ಅನ್ಕೋರಿ, ಸಿ ಪಿ ಮೈನಸ್ ಆಫ್ ಸಿ ವಿ ವಿಚ್ ಈಸ್ ಈಕ್ವಲ್ ಟು ಆರ್. This is the Mayer's equation, or this is the relation between specific heat at constant pressure and specific heat at constant volume. Notice C of P ಅಂದ್ರೆ ಏನಿಲ್ಲಿ, specific heat at constant pressure ಏನಂತ ಆಗುತ್ತೆ ಇಲ್ಲಿ, specific heat at constant pressure. CV ಅಂದ್ರೆ ಏನಿಲ್ಲಿ, specific heat at constant volume we can consider. ಇಲ್ಲಿ R ಅಂದ್ರೆ ಏನು, so R means gas constant. R ಅಂದ್ರೆ ಏನಿಲ್ಲಿ, gas constant. So this is the relation between CP and numericals on relation between CP and CV. Look at here, find the change in internal energy in joules. So which thing I need to find out here, find that change in internal energy. It means du value I need to find out here, change in internal energy in joules. Look at here, so energy ಯಾವ್ದ್ರಲ್ಲಿ ಇರಬೇಕು, joules ನಲ್ಲಿ ಇರಬೇಕು. when 10 gram of air is heated, look at here, mass of the air is 10 gram. ಇದನ್ನ kg ಒಳಗೆ ಕನ್ವರ್ಟ್ ಮಾಡ್ಕೋರಿ. so kg ಅಂದ್ರೆ ಏನ್ರಿ, divided by 1000 or 10 to the power of minus 3. bases are same, powers are added, 10 to the power of minus 2 kg I can consider. Heated from 30 degrees Celsius to 40 degrees Celsius. Initial temperature is 30, final temperature is 40 we can consider. Look at here, we can consider temperature difference dt, T2 minus of T1, 40 minus of 30, so that is 10 degrees Celsius, right? Below CV which is equal to 0.172 kilocalorie per kg. so CV ಯಾವುದರಲ್ಲಿದೆ, ಕ್ಯಾಲೋರಿನಲ್ಲಿದೆ. ಇದನ್ನ ನಾನು ಏನಂತ ಕನ್ವರ್ಟ್ ಮಾಡ್ಕೋಬೇಕು, ಜೌಲ್ಸ್ ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. how to convert that kilocalorie into joules, so I have to make multiply by that 4200. look at here, ಇಲ್ಲಿ CV ವ್ಯಾಲ್ಯೂ ಕೊಟ್ಟಿದ್ದಾನಂದ್ರೆ, so look at here 0.172
ಕಿಲೋ ಕ್ಯಾಲೋರಿ ಪರ್ ಕೆ ಜಿ, ರೈಟ್. ಸೊ ಏನಂತ ಕೊಟ್ಟಿದ್ದಾರೆ, ಕಿಲೋ ಕ್ಯಾಲೋರಿ ಪರ್ ಕೆ ಜಿ, ಅಥವಾ ಈ 3 ಪಾಯಿಂಟನ್ನು ಈ ಕಡೆ ಶಿಫ್ಟ್ ಮಾಡಿರಿ. 172 ಇಂಟು 10⁻⁻3, ಹೌದಾ. ಕಿಲೋ ಕ್ಯಾಲೋರಿನ ಯಾವುದ್ರಲ್ಲಿ ಕನ್ವರ್ಟ್ ಮಾಡ್ಕೋಬೇಕು, ಜೌಲ್ಸ್ನಲ್ಲಿ ರೀ. ಸೊ 4200 ಆರ್ 42 ಇಂಟು 10⁻2 ಐ ಕ್ಯಾನ್ ಕನ್ಸಿಡರ್ if you do like so. So 172 into 42. So answer is 7224. Look at here, 7224 into 10⁻. Look at here, -3 plus 2, so that is 10⁻⁻1. Look at here. So unit ಏನಂತಿದೆ ಇಲ್ಲಿ, ಕಿಲೋ ಕ್ಯಾಲೋರಿ ಪರ್ ಕೆ ಜಿ ಅಂತ ಇದೆ. ಏನಂತ ಆಗ್ಬೋದು, ಜೌಲ್ಸ್ ಪರ್ ಕಿಲೋ, ಜೌಲ್ಸ್ ಪರ್ ಕೆಲ್ವಿನ್ we can consider. joules per kg Kelvin we can take it here. So ಯೂನಿಟ್ ನಾನು ಇಲ್ಲಿ ಕಿಲೋ ಕ್ಯಾಲೋರಿ ಇದ್ದಿದ್ದಲ್ಲಿ ಏನು ಮಾಡಿದೆ, ನಾನು ಜೌಲ್ಸ್ನಲ್ಲಿ ಕನ್ವರ್ಟ್ ಮಾಡಿದೆ, ಹೌದಾ. ಇಲ್ಲಿ ನೋಡ್ರಿ, ಸಿ ವಿ ಅಂತ ಕೊಟ್ಟಿದ್ದಾರೆ, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದರೆ ಏನರ್ಥ ಇಲ್ಲಿ. ಸೊ ಚೇಂಜ್ ಇನ್ ವಾಲ್ಯೂಮ್ ಈಸ್ 0. ಸೊ ಏನಂತ ಕನ್ಸಿಡರ್ ಮಾಡಬೇಕಲ್ಲಿ, ಚೇಂಜ್ ಇನ್ ವಾಲ್ಯೂಮ್ ಏನಿದೆ 0. ಸೊ ಇಂಡೈರೆಕ್ಟ್ಲಿ ಇದೇ ಮೆನ್ಷನ್, ಇಲ್ಲಿ ಸಿ ವಿ ಅಂತ ಬಂದಾಗ ಚೇಂಜ್ ಇನ್ ವಾಲ್ಯೂಮ್ ಏನಾಗುತ್ತೆ, 0 ಆಗುತ್ತೆ. ಸೊ ಇಲ್ಲಿ ಚೇಂಜ್ ಇನ್ ವಾಲ್ಯೂಮ್ 0 ಆದಾಗ ಡಿ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಡಿ ಯು ಪ್ಲಸ್ ಆಫ್ ಪಿ ಇಂಟು ಡಿ ವಿ. ಇಲ್ಲಿ ವಾಲ್ಯೂಮ್ 0 ಆಯ್ತು ಅಂತ ಅನ್ಕೊಳ್ಳಿ, ವಾಲ್ಯೂಮ್ 0 ಆದಾಗ ಡಿ ಕ್ಯೂ ಈಸ್ ಈಕ್ವಲ್ ಟು ಡಿ ಯು. ಹಂಗಂದ್ರೆ ನಾನು ಹೀಟ್ನ ಫಾರ್ಮಟ್ ಮಾಡಿದರೆ ಆ ಹೀಟ್ ಅಬ್ಸರ್ವ್ ಯಾವುದಕ್ಕೆ ಈಕ್ವಲೆಂಟ್ ಆಗಿರುತ್ತೆ, ಇಂಟರ್ನಲ್ ಎನರ್ಜಿಗೆ ಈಕ್ವಲೆಂಟ್ ಆಗಿರುತ್ತೆ. ಲುಕ್ ಅಟ್ ಹಿಯರ್, ಇಫ್ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್, ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಯಾವುದಕ್ಕೆ ಈಕ್ವಲೆಂಟ್ ಆಗಿರ್ತೈತೆ, ಸೊ ಹೀಟ್ ಅಬ್ಸರ್ವ್ಗೆ ಈಕ್ವಲ್ ಆಗಿರುತ್ತೆ. ಸೊ ಫ್ರಾಮ್ ಸ್ಪೆಸಿಫಿಕ್ ಹೀಟ್ ಕಾನ್ಸೆಪ್ಟ್, ಸೊ ಎಸ್ ಇಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಎಮ್ ಇಂಟು ಡಿ ಟಿ ಅಂತ ಇತ್ತು. ಇಲ್ಲಿ ವಾಲ್ಯೂಮ್ ಏನಿದೆ ಕಾನ್ಸ್ಟೆಂಟ್ ಇದೆ, ಸೊ ಡಿ ಕ್ಯೂ ಡಿವೈಡ್ ಬೈ ಎಮ್ ಇಂಟು ಡಿ ಟಿ. ನಾನು ಡಿ ಕ್ಯೂ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿದರೆ, ಸೊ ನನಗಲ್ಲಿ ಯಾವ ವ್ಯಾಲ್ಯೂ ಸಿಕ್ಕುತ್ತೆ, ಡಿ ಕ್ಯೂ ಇಸ್ ಈಕ್ವಲ್ ಟು ಡಿ ಯು ಸಿ ವಿ ಎಮ್ ಇಂಟು ಡಿ ಟಿ, ಹೌದು. ಲುಕ್ ಆಟ್ ಹಿಯರ್, ಡಿ ಕ್ಯೂ ವಿಚ್ ಈಸ್ ಈಕ್ವಲ್ ಟು ಸಿ ವಿ ವ್ಯಾಲ್ಯೂ ಎಷ್ಟಿದೆ, ಸೊ 7224 ಇಂಟು 10⁻⁻1. ಸೊ ವಿಲ್ ರಬೌಟ್ ಹಿಯರ್, ಹೌದಾ. ನೆಕ್ಸ್ಟ್ ಮಾಸ್ ಎಷ್ಟಿದೆ, 10⁻⁻2 kg ಅಂತ ಇದೆ. ಚೇಂಜ್ ಇನ್ ಟೆಂಪರೇಚರ್ ಎಷ್ಟಿದೆ, 10 ಅಂತ ಇದೆ. ಸೊ ಡಿ ಕ್ಯೂ ಏನಾಯ್ತು ಇಲ್ಲಿ 7224, ಬೇಸಸ್ ಆರ್ ಸೇಮ್, ಪವರ್ಸ್ ಆರ್ ಆ್ಯಡೆಡ್ ಹಿಯರ್, -1 + 1 ಗೆಟಿಂಗ್ ಕ್ಯಾನ್ಸಲ್, 10⁻⁻2. ಸೊ ಡಿ ಕ್ಯೂ ಏನಾಯಿತು 72.24 joules. So this dq is equal to change in internal energy. So dq ಯಾವುದಕ್ಕೆ equivalent ಆಗಿರುತ್ತೆ, dq which is equal to du, so that is 72.24 joules. So this is the required answer.